ದೇವರ ಸಮಾಜದಲ್ಲಿ ದೇವರ ಮಕ್ಕಳಾದ ನಾವೆಲ್ಲರೂ ದೇವರುಗಳಾಗಿರಬೇಕೆಂಬುದು ದೇವರ ಕೋರಿಕೆ. ಆದರೆ ಇಂದಿನ ಪ್ರಪಂಚದ ಪರಿಸ್ಥಿತಿಗಳನ್ನು ನೋಡುತ್ತಿದ್ದರೆ ಕಳ್ಳತನಗಳು, ಮಾನಭಂಗಗಳು, ದರೋಡೆಗಳು, ದೌರ್ಜನ್ಯಗಳು, ಉಗ್ರವಾದವು, ಕಡೆಗೆ ಮನುಷ್ಯನೇ ಬಾಂಬಿನಂತೆ ಬದಲಾಗಿ ಮನುಷ್ಯರನ್ನು ರಾಕ್ಷಸರನ್ನಾಗಿ ಒಂದು ಅದೃಶ್ಯ ಶಕ್ತಿ ಮಾಡಿದೆ ಎಂದು ಅದು ಕಣ್ಣಿಗೆ ಕಾಣಿಸದಂಥದ್ದು ಮಾನವ ನೇತ್ರಗಳಿಗೆ ಅಗಮ್ಯ ಗೋಚರವಾಗಿ ಮನುಷ್ಯನ ಮನೋನೇತ್ರಗಳನ್ನು ಹೂತಾಕಿ ದೇವರ ಜ್ಞಾನವೂ ಅವರಿಗಿಲ್ಲದಂತೆ ಮನುಷ್ಯರು ಮನುಷ್ಯರನ್ನು ಕುರಿತು ಆಲೋಚಿಸಿಕೊಳ್ಳುವಂತೆ ಮಾಡಿಬಿಟ್ಟಿದೆ. ಏದೇನು ವನದಲ್ಲಿದ್ದ ವಾತಾವರಣವನ್ನು ಆಲೋಚಿಸಿದ್ದಾದರೆ ಮನುಷ್ಯರು ತಮ್ಮನ್ನು ಕುರಿತು ಆಲೋಚಿಸುವಂತಹ ಕೆಲಸವೇ ಇಲ್ಲ. ತಿನ್ನುವುದಕ್ಕಾಗಿ ಜೀವವೃಕ್ಷದ ಫಲಗಳೊಂದಿಗೆ ಅವುಗಳನ್ನು ತಿಂದು ಅಮರರಾಗಿ, ಅಂದರೆ ಸಾವಿಲ್ಲದವರಾಗಿ, ಎಷ್ಟು ಕಾಲವಾದರೂ ಬದುಕುವುದಕ್ಕಾಗಿ ಭೂಮಿಯನ್ನು ತುಂಬಿಸಿ ಜೀವವೃಕ್ಷ ಫಲಗಳೊಂದಿಗೆ ಉಳಿದ ಫಲಗಳನ್ನೂ ತಿನ್ನುತ್ತಾ ಭೂಲೋಕವನ್ನೇ ದೇವಲೋಕದಂತೆ ಮಾಡಿದ್ದಾನೆ ಆತನು. ಅಂದು ಭೂಮಿಯ ಮೇಲೆ ಇದ್ದಂಥ ದೇವರ ಮಕ್ಕಳನ್ನು ದೆವ್ವಗಳನ್ನಾಗಿ ಮಾಡಿ ದೆವ್ವಗಳ ಲೋಕವನ್ನಾಗಿ ಮಾಡಿದೆ ಒಂದು ವಿನಾಶಕಾರಿಯಾದ ಶಕ್ತಿ. ಈ ಶಕ್ತಿ ಹುಟ್ಟಿರುವುದು ಬಹಳ ಮಂದಿಗೆ ಗೊತ್ತಿಲ್ಲ ಪ್ರಿಯರೇ. ಈ ಶಕ್ತಿ ಯಾರೋ ಎಂದು ನೀವು ಅಂದುಕೊಳ್ಳಬಹುದು. ದೇವದೂತಗಳಲ್ಲಿ ನಾಯಕತ್ವವನ್ನು ವಹಿಸಿ ದೇವರಿಗೆ ಎದುರಾಗಿ ತಿರುಗಿಬಿದ್ದ ಶಕ್ತಿ ಅದು. ದೇವರಿಗೆ ಎದುರಾಗಿ ಯಾಕೆ ತಿರುಗಿಬಿದ್ದಿದೆ ಎಂದು ನೀವು ಆಲೋಚಿಸಿದ್ದಾದರೆ ನಿಮ್ಮ ಕುರಿತು ನನ್ನ ಕುರಿತಾಗಿಯೇ ಪ್ರಿಯರೇ. ಆತನ ಮಕ್ಕಳು ಶ್ರೇಷ್ಠರಾಗಿರಬೇಕೆಂದು ಆತನು ಕೋರಿಕೊಂಡನು. ಶ್ರೇಷ್ಠರಾಗಿರುವ ಆತನ ಮಕ್ಕಳಿಗೆ ಆ ಮಹಾಲೋಕವನ್ನು ಕೊಡಬೇಕೆಂದುಕೊಂಡನು. ಆದರೆ ನಮಗೆ ಸೇವೆಗಳನ್ನು ಮಾಡುವುದಕ್ಕಾಗಿ ಬಂದಂತಹ ದೇವದೂತರು ನಮಗೆ ಸೇವೆ ಮಾಡಬೇಕೆಂದು ದೇವರು ಕೋರಿಕೊಂಡನಲ್ಲವೇ? ಅವು ನಮಗಿಂತಲೂ ಮೊದಲೇ ಹುಟ್ಟಿವೆ ಪ್ರಿಯರೇ. ಆದ್ದರಿಂದಲೇ ಪರಲೋಕವು ಅವುಗಳಿಗೆ ಬೇಕೆಂದು ಆಸೆ ಪಟ್ಟಿವೆ. ಪರಲೋಕವನ್ನು ಬೇಕೆಂದುಕೊಂಡಿದ್ದರೆ ದೇವರು ಕೊಡುತ್ತಿದ್ದರು ಪ್ರಿಯರೇ. ಆದರೆ ಪರಲೋಕವನ್ನು ಒಳಪಡಿಸುವಂತೆ ಕೋರಿಕೊಂಡಂತೆ ನೋಡುತ್ತಿದ್ದೇವೆ ಪ್ರಿಯರೇ ಬೈಬಲ್ನಲ್ಲಿ ಅದನ್ನು ಕುರಿತು. ಪ್ರಿಯರೇ, ನಮ್ಮ ಬಳಿ ಕೆಲಸ ಮಾಡುವಂತಹ ಕಾರು ಡ್ರೈವರು ಕಾರನ್ನು ಯಾವಾಗಲೂ ಆತನೇ ಡ್ರೈವ್ ಮಾಡುತ್ತಾನೆ. ಆತನು ಡ್ರೈವ್ ಮಾಡಬಹುದು, ತಪ್ಪಿಲ್ಲ. ಯಾವಾಗಾದರೂ ಯಜಮಾನನ ಬಳಿಗೆ ಬಂದು, ಅಯ್ಯ, ಇಂದು ನನ್ನ ಮಗಳ ಮದುವೆ ಅಥವಾ ನನ್ನ ಮಗನ ಮದುವೆ, ಒಂದು ಸಾರಿ ಕಾರು ನನಗೆ ಕೊಡುತ್ತೀರಾ ಎಂದು ಕೇಳಿದ್ದಾದರೆ ಯಜಮಾನಿಯಾಗಿ ನಾವು ಬೇಡ ಎನ್ನುವುದಿಲ್ಲ, ತೆಗೆದುಕೊಂಡು ಹೋಗು ಎನ್ನುತ್ತೇವೆ. ತಕೊಂಡು ಹೋಗು. ಆದರೆ ಕಾರೇ ಕೊಟ್ಟುಬಿಡಿ ಎಂದರೆ, ಆ ಕಾರೇ ನಮಗೆ ಕೊಟ್ಟುಬಿಡಿ ಎಂದರೆ ಕೊಡುತ್ತೇವೋ? ಕೊಡುವುದಿಲ್ಲ. ಹಾಗೆಯೇ ದೇವರು ಒಂದು ಮಹಾಲೋಕವನ್ನು ಉಂಟು ಮಾಡಿ ನಾವು ಹುಟ್ಟುವ ಮೊದಲು, ಅಂದಿಗೆ ನಾವಿನ್ನೂ ಹುಟ್ಟಿರಲಿಲ್ಲ ಪ್ರಿಯರೇ, ಒಂದು ಮಹಾಲೋಕವನ್ನು ಆತನು ಉಂಟು ಮಾಡಿದ್ದಾನೆ. ಮಹಾಲೋಕ, ಪರಲೋಕ, ದೇವರಿರುವ ಲೋಕವೆನ್ನುತ್ತಾರೆ ಅದನ್ನು. ಆ ಲೋಕವನ್ನು ಕೊಡು ಎಂದಿದೆ. ಆ ಲೋಕವನ್ನೇ ಕೊಡು ಎಂದಿದೆ. ಅದೇನು? ನನ್ನ ಮಕ್ಕಳಿಗೆ ಸೇವೆ ಮಾಡುವುದಕ್ಕಾಗಿ ನಾನು ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಿಮ್ಮನ್ನು ಹುಟ್ಟಿಸಿದ್ದೇನೆ. ಅಂಥದ್ದು ನನ್ನಿಂದ ಬಂದವರು ನನ್ನ ಮಕ್ಕಳಾಗುತ್ತಾರಲ್ಲವೇ?
ನೀವು ಸೇವಕರಲ್ಲವೇ ನೀವು? ನನ್ನ ಮಕ್ಕಳಿಗೆ ಬೇಕಾಗಿರುವಂತಹ ಈ ಲೋಕವನ್ನು ನಿಮಗೆ ಕೊಡುವಂಥದ್ದು, ನೀವು ಕೇಳುವಂಥದ್ದು ಇದು ಆಮೋದಿಸಲು ಯೋಗ್ಯವಾಗಿಲ್ಲ ಎಂದನು ಪ್ರಿಯರೇ. ಆದ್ದರಿಂದ ಆ ಲೋಕವನ್ನು ದೇವದೂತರಿಗೆ ಒಳಪಡಿಸಲಿಲ್ಲ. ಅಲ್ಲಿ ಪ್ರಾರಂಭವಾಯಿತು ವಾರ್, ಯುದ್ಧವು, ತಂತ್ರ, ಕುತಂತ್ರ, ಮೋಸ, ವಂಚನೆ, ಸೇಡು. ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಭೂಮಿಯ ಮೇಲೆ ಇಂದು ಪರಲೋಕದಲ್ಲಿರುವ ನಮ್ಮ ತಂದೆ ಎಂದು ಕೇಳುತ್ತಿದ್ದೇವೆ ನಾವು. ಶಿಲುಬೆಯ ಮೇಲಿದ್ದಂಥ ಕಳ್ಳನು, ದೇವರೇ ನಿನ್ನ ರಾಜ್ಯದೊಂದಿಗೆ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ ಎಂದನು. ಹಿಂದೆ ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವಿ ಎಂದನು. ಸ್ಟೆಫನನ್ನು ಮರಣಿಸುವಾಗ ತಂದೆಯ ಬಲಗಡೆಯಲ್ಲಿರುವ ಯೇಸು ಕ್ರಿಸ್ತನನ್ನು ನೋಡಿ ನನ್ನ ಆತ್ಮವನ್ನು ಸೇರಿಸಿಕೋ ಎಂದನು. ಯೇಸು ಕ್ರಿಸ್ತನು ಮರಣಿಸುವ ಸಮಯದಲ್ಲಿ ಶಿಲುಬೆಯಲ್ಲಿ, ದೇವರೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ ಎಂದನು ತಂದೆಗೆ. ಆ ಲೋಕವೇ ಪ್ರಿಯರೇ ಪರಲೋಕವು. ಭೂಮಿಯ ಮೇಲೆ ಅನೇಕ ಕಷ್ಟಗಳನ್ನು ಅನುಭವಿಸಿ ದೇವರಿಗಾಗಿ ಜೀವಿಸುತ್ತಿರುವ ಎಷ್ಟೋ ಮಕ್ಕಳು ಆ ಲೋಕಕ್ಕಾಗಿಯೇ ಬದುಕುತ್ತಿದ್ದಾರೆ. ಭೂಮಿಯ ಮೇಲೆ ಬದುಕಿದ್ದಂತಹ ಅಬ್ರಹಾಮನು ಹಾಲು ಜೇನು ಹರಿಯುವಂತಹ ಪಾಲಸ್ತೀನಾ ದೇಶವನ್ನು ಕೊಟ್ಟರೂ ಆ ಪಾಲಸ್ತೀನಾ ದೇಶದಲ್ಲಿ ಡೇರೆಗಳನ್ನು ಹಾಕಿಕೊಂಡು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಆ ಪಟ್ಟಣಕ್ಕಾಗಿ ಎದುರು ನೋಡುತ್ತಿದ್ದನು ಎಂದು ಓದಿದ್ದೀರಿ. ಇಬ್ರಿ 11ರಲ್ಲಿ. ಅದೇ ಪರಲೋಕ. ಭೂಮಿಯ ಮೇಲೆ ಹುಟ್ಟಿದ ಎಷ್ಟೋ ಮಂದಿ ಆ ಲೋಕಕ್ಕಾಗಿಯೇ ಆಸೆ ಪಡುತ್ತಿದ್ದಾರೆ. ಇಂದು ನೀವು, ನಾನು ಕೂಡ ಅಷ್ಟೇ. ಅಂತಹ ಲೋಕವನ್ನು ದೇವದೂತ ಅದರ ಹಿಂದಿರುವ ಕೋಟ್ಯಾಂತರ ದೂತರನ್ನು ಮಾಯೆಯಲ್ಲಿ ಮುಳುಗಿಸಿ ಆ ಲೋಕವನ್ನು ಬೇಕೆಂದು ಕೋರಿಕೊಂಡಿದೆ. ಯಾಕೆಂದರೆ ತಾನು ದೊಡ್ಡಸ್ತಿಕೆ ಮಾಡಬೇಕೆಂದುಕೊಂಡಿದೆ, ಅಧಿಕಾರಿಯಾಗಿರಬೇಕೆಂದುಕೊಂಡಿದೆ. ರಾಜಕುಮಾರನು ರಾಜನಾದರೆ, ದೇವಕುಮಾರನು ದೇವರಾದರೆ, ದೇವರಿರುವ ಮಹಾಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕಾದುದು ದೇವರ ಮಗನೇ ಅಲ್ಲವೇ? ಒಬ್ಬ ರಾಜನು ತನ್ನ ಮಗನನ್ನು ಯುವರಾಜನನ್ನಾಗಿ ಮಾಡುತ್ತಾನೆ. ಆ ದೇವರು ನಮ್ಮೆಲ್ಲರನ್ನು ದೇವರುಗಳನ್ನಾಗಿ ತನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿಕೊಳ್ಳಬೇಕೆಂದಿದ್ದಾರೆ. ಆ ಪರಲೋಕವನ್ನು ನಮಗೆ ಕೊಡಬೇಕೆಂದುಕೊಂಡಿದ್ದಾನೆ ಆತನು. ಅಂತಹ ಲೋಕವನ್ನು ಕೇಳಿದರೆ ದೇವರು ಏನು ಹೇಳುತ್ತಿದ್ದಾರೆ? ಇಬ್ರಿ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲ. ಅಲ್ಲಿ ಪ್ರಾರಂಭವಾಯಿತು ನಿಮ್ಮನ್ನು ಹಾಳು ಮಾಡುವಂತಹ ಕಾರ್ಯಕ್ರಮವು. ಪ್ರಪಂಚವನ್ನು, ಮಾನವ ಜಾತಿಯನ್ನು ಸಮೂಹವಾಗಿ ನಾಶ ಮಾಡುವ ಕಾರ್ಯಕ್ರಮವು ಅಲ್ಲಿ ಪ್ರಾರಂಭವಾಯಿತು. ಹಾಗೆ ಪ್ರಾರಂಭವಾದ ಆ ದೂತ ಅಪವಾದಿಯೆಂದು, ಸೈತಾನನೆಂದು, ಘಟಸರ್ಪವೆಂದು ಅನೇಕ ಹೆಸರುಗಳಿಂದ ಕರೆಯಲ್ಪಟ್ಟ ಆ ಘಟಸರ್ಪವು ಪರಲೋಕದಲ್ಲಿದ್ದಾಗಲೇ ದೇವರೊಂದಿಗೆ ಯುದ್ಧ ಮಾಡಬೇಕೆಂದುಕೊಂಡಿದೆ. ದೇವರನ್ನೇ ಹೊರಹಾಕಬೇಕೆಂದುಕೊಂಡಿದೆ ಪರಲೋಕದಿಂದ. ದೇವರಿಗೆ ಅನುಕೂಲವಾಗಿರುವ ಕೋಟ್ಯಾಂತರ ದೇವದೂತರನ್ನು ಹೊರಹಾಕಬೇಕೆಂದುಕೊಂಡಿದೆ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಏನು ನಡೆಯಿತೋ ಗೊತ್ತಾ? ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. ಬೈಬಲ್ ಇದ್ದಂಥವರು, ಪರಲೋಕದಲ್ಲಿ ಯುದ್ಧ ನಡೆಯಿತು. ಏನಂತೆ ನೋಡಿ, ಭೂಮಿಯ ಮೇಲೆ ಅಲ್ಲ, ಭೂಮಿಯ ಮೇಲಲ್ಲ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಯಾರಿಗಾಗಿ? ತನಗೆ ಪರಲೋಕವನ್ನು ಕೊಡಲಿಲ್ಲವೆಂದು ದುರುದ್ದೇಶದಿಂದ ದೇವರನ್ನು, ದೇವರ ದೂತರನ್ನು ಸಹಿತ ಲೆಕ್ಕಿಸದೆ ಕೆಳಗೆ ತಳ್ಳಿ ದೂಡಬೇಕೆಂಬ ಸಂಕಲ್ಪದಿಂದ, ಕುತಂತ್ರದಿಂದ, ಹಗೆಯಿಂದ, ಅಧಿಕಾರ ದಾಹದಿಂದ, ಮತ್ಸರದಿಂದ, ಹೊಟ್ಟೆ ಕಿಚ್ಚಿನಿಂದ, ಅಸೂಯೆಯಿಂದ ಪರಲೋಕದಲ್ಲಿ ಯುದ್ಧ ನಡೆಯಿತು.
ಘಟಸರ್ಪವು ಘಟಸರ್ಪವು ಎನ್ನುತ್ತಿದ್ದಾನೆ ನೋಡಿ ಅದನ್ನು. ಮಿಕಾಯೇಲನು ಅವನ ದೂತರು ಆ ಘಟಸರ್ಪದ ಮೇಲೆ ಯುದ್ಧವು ಮಾಡುವುದಕ್ಕಾಗಿ ಇದ್ದಾಗ ದೇವರ ದೂತರು ಆತನ ಸೈನ್ಯಗಳು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ನಿಂತಿವೆ. ಆ ಘಟಸರ್ಪವು ಅದರ ದೂತರು ಯುದ್ಧ ಮಾಡಲು ಇಳಿದರು ಯುದ್ಧ ಕ್ಷೇತ್ರಕ್ಕೆ. ಎಲ್ಲಿ? ಪರಲೋಕದಲ್ಲಿ. ಪರಲೋಕದಲ್ಲಿ ಪ್ರಿಯರೇ, ಅಶಾಂತಿ ಪ್ರಾರಂಭವಾದದ್ದು ಆ ಲೋಕದಲ್ಲಿಯೇ. ಯುದ್ಧವು ಪ್ರಾರಂಭವಾಗಿದ್ದು ಆ ಲೋಕದಲ್ಲಿಯೇ. ಅಲ್ಲಿಂದ ಬಂದಿದೆ ಪ್ರಿಯರೇ, ಅಲ್ಲಿಂದ ಆಮದು ಆಗಿದೆ. ಯಾವುದು? ಸೈತಾನ, ಘಟಸರ್ಪವು. ದೇವರ ದೂತರ ಸರ್ವ ಸೈನ್ಯಾಧ್ಯಕ್ಷನಾದ ಮಿಕಾಯೇಲನು ಅವನ ದೂತರು ಆ ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಆ ಘಟಸರ್ಪವು ಅವನ ದೂತರು ಯುದ್ಧ ಮಾಡಿದರು ದೇವರ ಸೈನ್ಯದ ಮೇಲೆ. ಗೆಲ್ಲಲಾರದೆ ಹೋದರು. ಆದ್ದರಿಂದ ಪರಲೋಕದಲ್ಲಿ ಅದಕ್ಕೆ ಸ್ಥಾನವಿಲ್ಲ ಘಟಸರ್ಪಕ್ಕೆ. ಹಾಗಾದರೆ ಎಲ್ಲಿಗೆ ಬಂತು? ಸರ್ವಲೋಕವಾದ ಭೂಲೋಕವನ್ನು ಮೋಸಪಡಿಸುತ್ತಾ ಅಪವಾದಿ ಎಂದು, ಸೈತಾನ ಎಂದು ಹೆಸರುಳ್ಳ ಪುರಾತನ ಸರ್ಪವು ಎಂದಿದ್ದಾನೆ. ಪುರಾತನ ಸರ್ಪವು, ಪುರಾತನ ಸರ್ಪವು, ಆ ಮಹಾಘಟ ಸರ್ಪವು. ಹೆಸರು ನೋಡಿ ಹೇಗೆ ಹೇಳುತ್ತಿದ್ದಾನೆ. ಆ ಮಹಾಘಟ ಸರ್ಪವು, ಪುರಾತನ ಸರ್ಪವು ದೊಬ್ಬಲ್ಪಟ್ಟಿತು. ಅದು ಭೂಮಿಯ ಮೇಲಕ್ಕೆ ದೊಬ್ಬಲ್ಪಟ್ಟಿತು. ಅದರ ದೂತಗಳು ಕೂಡ ದೊಬ್ಬಲ್ಪಟ್ಟಿವೆ. ಯಾಕೆ? ನಮಗೋಸ್ಕರ, ನಿಮಗಾಗಿಯೇ ಬಂದಿದೆ. ನಮಗೋಸ್ಕರ. ಆದಿಕಾಂಡ 3ನೇ ಅಧ್ಯಾಯ ಪ್ರಾರಂಭದ ವಚನ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಏನ್ ಮಾಡಿತೋ ಗೊತ್ತಾ? ಹವ್ವಳ ಬಳಿಗೆ ಬಂದಿದೆ. ಜೀವವೃಕ್ಷ ಫಲಗಳಿಂದ ತುಂಬಿದ್ದ ಏದೇನು ವನವು ಸಮಸ್ತ ಫಲಗಳಿಂದ ಬಹು ರಮ್ಯವಾಗಿದ್ದ ಏದೇನು, ಆ ಏದೇನು ವನದಲ್ಲಿ ಒಂಟಿಯಾಗಿದ್ದ ಹವ್ವಳನ್ನು ನೋಡಿತು. ಅಲ್ಲಿಗೆ ಬಂದು ಏನು ಹೇಳಿತು ಗೊತ್ತೇ? ನಮ್ಮ ಆದಿತಾಯಿ ಹವ್ವಳೊಂದಿಗೆ ಏನು ಹೇಳಿತು ಗೊತ್ತೇ? ಇಂದು ನಿಮ್ಮೊಂದಿಗೆ ಏನು ಹೇಳುತ್ತಿದೆ ಗೊತ್ತಾ? ಅದೇ ಮಾತು. ಇದು ನಿಜನಾ? ಯಾರಾದರೂ ಬಂದರೆಂದುಕೊಳ್ಳಿ, ಬನ್ನಿ ಕುಳಿತುಕೊಳ್ಳಿ. ನೀರು ಕುಡಿತೀರಾ? ಮಜ್ಜಿಗೆ ಕುಡಿತೀರಾ? ಊಟ ಮಾಡ್ತೀರಾ? ಅದಕ್ಕೆ ಬಂದೊಡನೆ ಪ್ರಶ್ನೆ ಹಾಕಿತು, ಇದು ನಿಜನಾ? ಪ್ರಶ್ನೆಯೊಂದಿಗೆ ಪ್ರಾರಂಭವಾಯಿತು. ಇವು ಕ್ರೈಸ್ತ ಸಭೆಗಳೇ? ಪ್ರಶ್ನೆ. ಇಂತಹ ಸಭೆಗಳು ಇರುತ್ತವೆ? ಪ್ರಶ್ನೆ. ಎಲ್ಲವೂ ಪ್ರಶ್ನೆಗಳೇ. ಅದರ ಬಾಯಿಂದ ಬಂದ ಮೊದಲ ಮಾತು ಏನು ಗೊತ್ತಾ? ಇದು ನಿಜನಾ? ಈ ತೋಟದ ಮರಗಳ ಫಲಗಳಲ್ಲಿ ಯಾವುದನ್ನಾದರೂ ತಿನ್ನಬಾರದೆಂದು ದೇವರು ನಿಮ್ಮೊಂದಿಗೆ ಹೇಳಿದ್ದಾನಾ? ಅದು ಕೇಳಿತು. ನಿಜನಾ? ತಿನ್ನಬೇಡವೆಂದಿದ್ದಾನಾ? ತಿನ್ನಬೇಡವೆಂದಿದ್ದಾನೆ. ದೇವರ ಮಾತುಗಳನ್ನು ಸುಳ್ಳು ಮಾತುಗಳನ್ನಾಗಿ ಮಾಡಿಬಿಟ್ಟಿದೆ. ಯಾಕೆ ತಿನ್ನಬೇಡವೆಂದಿದ್ದಾನೆಂದರೆ ನಿಮ್ಮನ್ನು. 5ನೇ ವಚನ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವೆಂದು ನೀವು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿ ದೇವರಂತೆ ದೇವರಾಗಿ ಬಿಡುತ್ತೀರಿ ನೀವು ಅಂದಿತ್ತು ಎನ್ನುತ್ತಿದೆ ದೆವ್ವ. ಹಾಗಾದರೆ ಏದೇನು ವನದಲ್ಲಿ ಹವ್ವಳು ದೇವತೆಯೋ ದೆವ್ವವೋ? ಏದೇನು ವನದಲ್ಲಿರುವ ಹವ್ವಳು ದೇವರ ಮಗಳು ದೇವತೆಯಾಗಿದ್ದಾಳೋ ದೆವ್ವವಾಗಿದ್ದಾಳೋ? ದೇವತೆಯಾಗಿರುವ ವ್ಯಕ್ತಿಯನ್ನು ನೀನು ದೇವತೆಯಾಗುತ್ತೀಯಾ? ದೇವತೆಯಾಗುತ್ತೀ ಎಂದು ನಿನ್ನನ್ನು ತಿನ್ನಬಾರದೆಂದಿದ್ದಾನೆ. ಹೇಗೆ ಮಾಯೆ ಮಾಡಿದೆ ನೋಡಿ.
ಅಮಾಯಕಳಾದ ಹೆಣ್ಣನ್ನು ಹೇಗೆ ಮೋಸ ಮಾಡಿದೆ ನೋಡಿ ಪ್ರಿಯರೇ. ಆ ಮೋಸಕ್ಕೆ ಬಲಿಯಾದಳು, ಬೇಡವೆಂದ ಹಣ್ಣನ್ನು ತಿಂದಳು, ದೇವರಿಗೆ ಕೋಪವನ್ನು ಬರಮಾಡಿದಳು. ಮನುಷ್ಯನು ತನ್ನ ಕುರಿತು ತಾನು ಆಲೋಚಿಸುವುದನ್ನು ಪ್ರಾರಂಭಿಸಿದ್ದು ಅಲ್ಲಿಂದಲೇ. ದೆವ್ವದ ಮಾತನ್ನು ಕೇಳಿದ ತರುವಾಯ ಮನುಷ್ಯನು ತನ್ನ ಕುರಿತು ತಾನು ಆಲೋಚಿಸಿಕೊಳ್ಳಬೇಕು, ತಪ್ಪದು. ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಿದಷ್ಟು ಕಾಲವು ಮಕ್ಕಳಿಗೆ ಏನಗತ್ಯವೋ ತಂದೆ ತಾಯಿಯು ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಯಾವಾಗ ಮಕ್ಕಳು ತಂದೆ ತಾಯಿಗೆ ವಿರೋಧವಾಗುತ್ತಾರೋ ಆಗ ಮಕ್ಕಳು ತಮ್ಮನ್ನು ಕುರಿತು ತಾವು ಆಲೋಚಿಸಿಕೊಳ್ಳಬೇಕು. ಶ್ರದ್ಧೆಯಿಂದ ಕೇಳಿ ನೀವು. ತಂದೆ ತಾಯಿಯನ್ನು ಬೇಡವೆಂದುಕೊಂಡ ಯಾವ ಮಕ್ಕಳಾದರೂ ತಮ್ಮ ಕುರಿತು ತಾವು ಆಲೋಚಿಸಿಕೊಳ್ಳಬೇಕು. ಯಾಕೆಂದರೆ ತಂದೆ ತಾಯಿಯನ್ನು ನಿರಾಕರಿಸದಿದ್ದರೆ ಮಕ್ಕಳು ತಮ್ಮ ಕುರಿತು ಆಲೋಚಿಸಿಕೊಳ್ಳುವ ಅವಶ್ಯಕತೆಯು ಅವರಿಗ್ಯಾಕೆ ಪ್ರಿಯರೇ? ಎಂದಾದರೂ ಮಕ್ಕಳು ಏನಾದರೂ ಕೇಳಿದರೆ ತಂದೆ ತಾಯಿ ಏನನ್ನುವರು? ನಾವಿದ್ದೇವಲ್ಲಪ್ಪ ತಂದೆ ತಾಯಿ, ನಿನಗೆ ಯಾಕೆ ಭಯ, ನೀನು ಓದಿಕೋ ಎನ್ನುತ್ತೇವೆ. ನಿಮಗೆ ಬಟ್ಟೆಗಳು ಬೇಕು, ನಿಮಗೆ ಶೂ ಬೇಕು, ಸ್ಕೂಲ್ ಫೀಸ್ ಬೇಕು, ಸ್ಕೂಲ್ ಬಸ್ಸಿನಲ್ಲಿ ಹೋಗಬೇಕು, ಇವೆಲ್ಲ ನಾವು ನೋಡಿಕೊಳ್ಳುತ್ತೇವೆ ಮಕ್ಕಳೇ. ನೀವು ಆಲೋಚಿಸಬೇಡಿ ಅವುಗಳನ್ನು ಕುರಿತು. ತಂದೆಯು ಆಲೋಚಿಸಿದಷ್ಟು ಕಾಲ ಏದೇನು ವನದಲ್ಲಿ ಮರಣವಿಲ್ಲದ ಅವರ ಜೀವನದಲ್ಲಿ ಪ್ರಶ್ನೆ ಬಂದವು ದೇವರಿಗೆ ವಿರೋಧವಾಗುವಂತೆ ಮಾಡಿತು. ಅದಕ್ಕೆ ಅವರು ಆಲೋಚಿಸಿಕೊಳ್ಳುವುದನ್ನು ಪ್ರಾರಂಭಿಸಿ ಏನು ಮಾಡಿದ್ದಾರೆ ಗೊತ್ತಾ? ಆಲೋಚಿಸಿಕೊಂಡು 7ನೇ ವಚನ, ಅವರು ಹಣ್ಣುಗಳನ್ನು ತಿಂದ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೆವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದುಕೊಂಡು ಅವರು ಅವುಗಳನ್ನು ಉಟ್ಟುಕೊಂಡರು. ಅಂದರೆ ನಾವು ದಿಗಂಬರರಾಗಿ ಇದ್ದೇವೆ ಎಂದು ನಮಗೆ ಅಡ್ಡಿ ಬೇಕೆಂದು ಎಲೆಗಳನ್ನು ಹಾಕಿಕೊಂಡಿದ್ದಾರೆ. ನೋಡಿದ್ರಲ್ಲ, ಅವರು ಆಲೋಚಿಸಿಕೊಳ್ಳುತ್ತಿದ್ದಾರೆ. ಆಗಲೇ ಅವರ ಕುರಿತು ಅವರು ಆಲೋಚಿಸುತ್ತಿದ್ದಾರೆ. ಯಾವಾಗ? ದೆವ್ವದ ಮಾತನ್ನು ಕೇಳಿದ ತರುವಾಯ. ಹೌದಾ? ದೇವರ ಮಾತುಗಳನ್ನು ಕೇಳದೆ ದೆವ್ವದ ಮಾತುಗಳನ್ನು ಕೇಳಿದ ತರುವಾಯ ಎಲೆಗಳನ್ನು ಕಟ್ಟಿಕೊಳ್ಳುತ್ತೀರಾ? ಒಣಗಿ ಹೋದರೆ ಎಂತಹ ತಪ್ಪನ್ನು ಮಾಡಿದ್ದೀರಿ ನೀವು. ನಿಮಗೆ ಏನು ಬೇಕೋ, ನಿಮ್ಮನ್ನು ಹೇಗೆ ಇಡಬೇಕೋ ಲೋಕವನ್ನೆಲ್ಲ ನಿಮ್ಮ ಪಾದಗಳ ಬಳಿಯಲ್ಲಿಟ್ಟು ಆಶೀರ್ವದಿಸಿದೆನಲ್ಲ. ನಿಮಗೆ ಬಟ್ಟೆಗಳು ಬೇಕೆಂಬ ಆಲೋಚನೆ ಈಗ ಬಂತ? ಹೌದು, ಅದರ ಮಾತನ್ನು ಕೇಳಿದ್ದಕ್ಕೆ ಬಟ್ಟೆಗಳು ಬೇಕೆಂಬ ಆಲೋಚನೆ ಬಂತು. ಅದರ ಮಾತನ್ನು ಕೇಳಿದ್ದಕ್ಕೆ ಹಸಿವನ್ನು ತೀರಿಸಿಕೊಳ್ಳಬೇಕೆಂಬ ಆಲೋಚನೆ ಬಂತು. ಅದರ ಮಾತನ್ನು ಕೇಳಿದ್ದಕ್ಕೆ ಮನೆ ಬೇಕೆಂಬ ಆಲೋಚನೆ ಬಂತು. ಇಲ್ಲವೇ ಅದರ ಮಾತನ್ನು ಕೇಳಿದ್ದಕ್ಕೆ ಮದುವೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಬಂತು, ತಿರುಗಾಡುವ ಆಲೋಚನೆ ಬಂತು, ಹಾರಬೇಕೆಂಬ ಆಲೋಚನೆ ಬಂತು, ನಡೆಯಬೇಕೆಂಬ ಆಲೋಚನೆ ಬಂತು. ನಿಮ್ಮನ್ನು ಕುರಿತು ನೀವು ಆಲೋಚಿಸಿಕೊಳ್ಳುವುದನ್ನು ಪ್ರಾರಂಭಿಸಿದ್ದಿರಲ್ಲ. ದೇವರ ಮಾತುಗಳನ್ನು ಆಲೋಚಿಸದೆ, ದೇವರ ಮಾತುಗಳನ್ನು ಕೇಳದೆ ಹೋದದ್ದರಿಂದ, ಅದರ ಮಾತುಗಳನ್ನು ಕೇಳಿದ್ದರಿಂದ ನಿಮಗೇನಾಗಬೇಕು? ನ್ಯಾಯ ಬೇಕು, ಕಾನೂನು ಬೇಕು, ತುಪಾಕಿಯ ನಳಿಕೆಯೂ ಬೇಕು. ಎಷ್ಟೊಂದು ಆಲೋಚಿಸಿದ್ದೀರಿ. ಮನುಷ್ಯನು ತಪ್ಪು ಮಾಡದೇ ಇದ್ದಾಗ, ಚೆನ್ನಾಗಿ ಕೇಳಿ, ಮನುಷ್ಯನು ತಪ್ಪೆಂಬುದು ತಿಳಿಯದಿದ್ದಾಗ, ತಪ್ಪು ಮಾಡದೇ ಇದ್ದಾಗ, ತಪ್ಪೆಂಬುದೇ ತಿಳಿಯದಿದ್ದಾಗ, ಚಿಕ್ಕ ಮಕ್ಕಳ ಹೃದಯವನ್ನು ಹೊಂದಿರುವಾಗ ಪೊಲೀಸರ ಅವಶ್ಯವೂ ಇದೆ ಎನ್ನುತ್ತೀರಾ? ನ್ಯಾಯಸ್ಥಾನಗಳ ಅವಶ್ಯವೂ ಇದೆ ಎನ್ನುತ್ತೀರಾ? ಪರಿಪಾಲಕರ ಪರಿಪಾಲನೆಯು ಅವಶ್ಯವೆನ್ನುವಿರಾ? ಅವಶ್ಯಕತೆ ಇಲ್ಲ. ಚಿಕ್ಕ ಮಕ್ಕಳಿಗೆ ಅವಶ್ಯಕತೆ ಇಲ್ಲ. ದೇವರ ಮಕ್ಕಳಿಗೆ ಅವಶ್ಯಕತೆ ಇಲ್ಲ. ನಿಮಗೆ ಬಟ್ಟೆಗಳನ್ನು ಹೊಲಿಯುವುದಕ್ಕಾಗಿ, ಬಟ್ಟೆಗಳನ್ನು ತಯಾರು ಮಾಡುವುದಕ್ಕಾಗಿ ಎಷ್ಟೋ ಕಾಟನ್ ಟೆಕ್ಸ್ಟೈಲ್ ಮಿಲ್ಸ್ಗಳು ಹುಟ್ಟಿವೆ. ನಿಮ್ಮ ತಕರಾರುಗಳನ್ನು ತೀರಿಸುವುದಕ್ಕಾಗಿ ಎಷ್ಟೋ ನ್ಯಾಯಸ್ಥಾನಗಳಿವೆ. ಅವಶ್ಯವೆನಿಸಿದರೆ ನಿಮ್ಮ ಮೂಳೆಯನ್ನು ಮುರಿಯುವುದಕ್ಕಾಗಿ ಕಾನೂನು ಇದೆ. ಯಾರು ಮಾಡಿದ್ದು ಈ ತಪ್ಪು? ಯಾರು ಮಾಡಿದ್ದು ಈ ತಪ್ಪು? ಪಾಪ ಮಾಡಿದ್ದೀರಿ. ಪಾಪ ಮಾಡಿದ್ದೀರಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಒಂದು ಒಳ್ಳೆ ಮಾತನ್ನು ಹೇಳುತ್ತೇನೆ ನಿಮಗೆ. ಮನುಷ್ಯನು ಪಾಪ ಮಾಡಿದ ನಂತರ ತನ್ನನ್ನು ಕುರಿತು ತಾನು ಆಲೋಚಿಸಿಕೊಂಡಿದ್ದಾನೆ.
ಆಲೋಚಿಸಿಕೊಂಡ ನಂತರ ಬಂದದ್ದು ಏನು? ರೋಗ ಬಂದಿದೆ. ರೋಗ ಯಾವಾಗ ಬಂತು? ಈ ಹಣ್ಣು ತಿಂದ ದಿನವೇ ನಿಶ್ಚಯವಾಗಿ ಸಾಯುತ್ತೀ ಎಂದನು. ಸಾಯುತ್ತಿ ನೀನು? ಹೇಗೆ ಸಾಯುತ್ತಿ? ಸಾಯುವುದಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡುತ್ತೀರಿ, ಅದಕ್ಕೆ ಸಾಯುತ್ತೀರಿ. ಆಗ ಸೈತಾನನು ಏನಂದಿದ್ದಾನೆ? ಮೂರ್ಖನೇ, ಸಾಯುತ್ತೀಯ? ನೀನು ಸಾಯದಂತೆ ಔಷಧಿಗಳನ್ನು ನಾನು ಕಂಡುಹಿಡಿಯುತ್ತೇನೆ, ನಿನ್ನಡಿ ಪಾಪ ಮಾಡು ಎಂದನು. ನೀನು ಪಾಪ ಮಾಡು. ನಿನಗೆ ಏಡ್ಸ್ ಬರದಂತೆ ಇರಲು ಕಾಂಡೋಮ್ ಅನ್ನು ಬಳಸು. ಕೆಡು, ಹೋಗು ಹೋಗು, ಎಲ್ಲಿಗಾದರೂ ಹೋಗು, ಆದರೆ ರೋಗ ಬರದಂತೆ ಕಾಂಡೋಮ್ ಅನ್ನು ಬಳಸು. ಆಹಾ, ಎಂತಹ ವಿದ್ಯೆಯನ್ನು ಕಲಿಸಿದೆ ನಮಗೆ. ತಪ್ಪು ಮಾಡಬಹುದು, ರೋಗ ಅಂಟುವುದಿಲ್ಲವಂತೆ. ಅದನ್ನ ಕೊಡೋದ್ರಿಂದ ಮಕ್ಕಳು ಸುಮ್ಮನಿರುತ್ತಾರಾ? ಮಾಡಬಾರದಂತ ಪ್ರತಿ ನೀಚ ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಅದಕ್ಕೆ ಔಷಧಿಗಳು ಹುಟ್ಟಿವೆ, ಔಷಧಿಗಳು ತಯಾರಾಗಿದೆ. ಎಂತಹ ಔಷಧಿಗಳವು? ಟೆರಾಮೈಸಿನ್. ಟೆರಾಮೈಸಿನ್ ನನ್ನ ಪಾಪವು. ಮೈಸಿನ್ಗೆ ಔಷಧಿ ಟೆರಾ. ಸೋಫ್ರಾಮೈಸಿನ್, ಜೆಂಟಾಮೈಸಿನ್, ಲಿಂಕ್ ಮೈಸಿನ್. ಇಂದಿಗೆ ಎಷ್ಟೊಂದು ಮೈಸಿನ್ಗಳಿವೆ. ಎಲ್ಲವೂ ಮೈಸಿನ್ಗಳೇ. ನನಗೇನು ಔಷಧಿಗಳಿವೆ? ಹಾರ್ಟ್ ಅಟ್ಯಾಕ್ ಬಂದಿತೆ, ಅಪೋಲೋ ಇದೆ ನಿಮ್ಮೊಂದಿಗೆ ಎಂಬ ಬೋರ್ಡು. ದೊಡ್ಡ ದೊಡ್ಡ ಸಿಟಿ ಒಳಗೆ ಹೋದರೆ, ಹೈದರಾಬಾದ್ನಂತಹ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ಹೃದ್ರೋಗಗಳ ಕುರಿತು ಎಂತಹ ಬೋರ್ಡ್ಗಳಿವೆ? ಹಾರ್ಟ್ ಅಟ್ಯಾಕ್ ಕುರಿತು ನಿಮಗೆ ಚಿಂತೆ ಏನಾದರೂ ಇದೆಯೇ? ಅಪೋಲೋ ಇದೆ ನಿಮ್ಮೊಂದಿಗೆ. ಗುಂಡಿಗೆ ಹಿಡಿದುಕೊಂಡು ಬನ್ನಿ ನಮ್ಮ ಬಳಿಗೆ. ಬನ್ನಿ, ನಾವು ಸರಿ ಮಾಡಿ ಕಳಿಸುತ್ತೇವೆ ನಿಮ್ಮನ್ನು. ಹೊರಹೋಗಿ ಪುನಃ ಎಣ್ಣೆ ಹಾಕಿ, ಪುನಃ ಕೆಟ್ಟು ಹೋಗು. ಡಾಕ್ಟರ್ ಇದ್ದಾರೆ ನಿಮ್ಮೊಂದಿಗೆ. ನಿನಗೆ ರೋಗ, ನಮಗೆ ರೊಕ್ಕ. ಪೇಷಂಟಿಗೆ ರೋಗ, ಡಾಕ್ಟರ್ಗೆ ರೊಕ್ಕ. ಈ ಹಾಸ್ಪಿಟಲು, ಆ ಹಾಸ್ಪಿಟಲು, ಈ ಔಷಧಿ, ಆ ಔಷಧಿ, ಅದು ಇದು, ಈ ಊರು, ಆ ಊರು, ರಾಯ್ವೆಲ್ಲೂರು, ಅಮೆರಿಕ. ಆಹಾ, ಯಾಕಯ್ಯ ನಿನಗೆ ಈ ಕಷ್ಟಗಳು? ಯಾಕಯ್ಯ ನಿಮಗೆ ಈ ಟೆಸ್ಟ್ಗಳು? ಚಿಕ್ಕ ಟೆಸ್ಟಿನಲ್ಲಿ ಫೇಲ್ ಆಗಿದ್ದಿ, ತಿನ್ನಕೂಡದೆಂಬ ಹಣ್ಣನ್ನು ತಿಂದು. ನಿಮಗೇನು 100 ಷರತ್ತುಗಳಿಟ್ಟನೆ ದೇವರು? ಈ ಹಣ್ಣು ಬಿಟ್ಟು ಆ ಹಣ್ಣು ತಿನ್ನಬಾರದೆಂದನ? ಆ ಎಲೆ ಬಿಟ್ಟು ಈ ಎಲೆಯನ್ನು ಮುಟ್ಟಬಾರದೆಂದನ? ಇದ್ಯಾವುದು ತಿನ್ನದೆ ಅದನ್ನು ತಿನ್ನೆಂದನ? ಏನೆಂದನು? ಎಷ್ಟು ಷರತ್ತುಗಳನ್ನು ಹಾಕಿದ ನಿಮಗೆ? ಒಂದೇ ಒಂದು, ಅದು ತೋಟದ ವೃಕ್ಷಗಳ ಮಧ್ಯ. ಮನುಷ್ಯನನ್ನು ಆಲೋಚಿಸುವಂತೆ ಮಾಡಿದೆ, ತಪ್ಪು ಮಾಡಿಸಿದೆ. 100 ಷರತ್ತುಗಳನ್ನು ಹಾಕಲಿಲ್ಲ ದೇವರು. 100 ಪರೀಕ್ಷೆಗಳನ್ನು, ಕಂಡೀಷನ್ಗಳನ್ನು ಹಾಕಲಿಲ್ಲ. ಒಂದೇ, ಆ ಹಣ್ಣು ತಿನ್ನಬೇಡವೆಂದನು. ಅದು ದೊಡ್ಡ ಕಷ್ಟವೋ? ಮನುಷ್ಯನನ್ನು ಮಾಯ ಮಾಡಿದೆ, ಮನುಷ್ಯನನ್ನು ಅನ್ಯಾಯಗೊಳಿಸಿದೆ, ತಪ್ಪು ಮಾಡಿಸಿದೆ. ದೈವತ್ವವನ್ನು ಮಾನವನು ಕಳಕೊಂಡನು. ಯಾಕೆ ಇದೆಲ್ಲವನ್ನು ಮಾಡುತ್ತಿದೆ? ಯಾಕೆ ಇದೆಲ್ಲವನ್ನು ಮಾಡುತ್ತಿದೆ? ನಿಮಗಾಗಿಯೇ. ನಿನ್ನ ಲಕ್ಷಣವಿದೆ ಎಂದು ನಿನ್ನ ಮಕ್ಕಳನ್ನು ದೇವರುಗಳಂತೆ ಮಾರ್ಪಡಿಸಿ ನಿನ್ನ ಲೋಕಕ್ಕೆ ನೀನು ಕರೆದೊಯ್ಯುತ್ತೀಯೋ ತಂದೆ? ನೀನು ದೇವರಲ್ಲವೇ? ನಿನ್ನ ಮಕ್ಕಳೆಲ್ಲರನ್ನು ನೀನು ಆ ಲೋಕಕ್ಕೆ ಕರೆದೊಯ್ಯುತ್ತೀಯಾ? ಹೇಗೆ ಕರೆದೊಯ್ಯುತ್ತೀಯೋ ನಾನು ನೋಡ್ತೀನಿ. ಪರಲೋಕದಲ್ಲೇನೋ ನೀನು ನನ್ನನ್ನು ಸೋಲಿಸಿದಿ, ಭೂಲೋಕದಲ್ಲಿ ನೀನು ನನ್ನನ್ನು ಸೋಲಿಸಲಾರಿ. ಪರಲೋಕದಲ್ಲೇನೋ ನಾನು ದೇವದೂತರೊಂದಿಗೆ ಯುದ್ಧ ಮಾಡಲಾರದೆ ಸೋತು ಹೋದೆನು, ಭೂಲೋಕದಲ್ಲಾದರೆ ನಿನ್ನ ಮಕ್ಕಳನ್ನು ಮಣ್ಣು ಮುಕ್ಕಿಸುತ್ತೇನೆ. ಅದು ಪ್ರಿಯರೇ ನಿಮ್ಮ ಜನನದ ಹಿಂದಿರುವ ಚರಿತ್ರೆ. ಇಂದು ಈ ಪ್ರಪಂಚವೆಲ್ಲ ಯಾಕೆ ಹೀಗಾಗುತ್ತಿದೆ ಎಂದು ಯಾರಾದರೂ ಹೇಳುತ್ತಿದ್ದಾರಾ? ಇನ್ನೆಷ್ಟು ಕಾನೂನನ್ನು ಮಾಡಿದರೆ ಮಾರ್ಪಡುತ್ತಾರೆ ಹೇಳಿ? ಇಂದಿಗಾಗಲೇ ನಮ್ಮ ದೇಶದಲ್ಲಿ ಕಾನೂನು ಅನೇಕ 10 ಸಾರಿ 100 ಸಾರಿ ಮಾರ್ಪಟ್ಟಿದೆ. ಯಾವ ದೇಶದಲ್ಲೇ ಆಗಲಿ ಅಪರಾಧವು ನಡೆದ ನಂತರ ಕಾನೂನನ್ನು ಸುಧಾರಣೆಗೊಳಿಸಲು ಪ್ರಾರಂಭಿಸುತ್ತಿದ್ದಾರೆ. ಎಷ್ಟು ಸಾರಿ ಕಾನೂನನ್ನು ಸುಧಾರಣೆಗೊಳಿಸಿದರೂ ಈ ಅಪರಾಧಗಳನ್ನು ತಡೆಯಲಾಗುತ್ತಿದೆಯೇ? ಇಡೀ ಪ್ರಪಂಚದಲ್ಲಿ ಯಾವ ದೇಶವಾದರೂ ಭಯಂಕರವಾದ ಮಾರಣಾಯುಧಗಳನ್ನು ತಯಾರು ಮಾಡಿಸಿದೆ ಇಡೀ ಪ್ರಪಂಚದ ಪ್ರಜೆಗಳಲ್ಲಿ.
ಪ್ರಪಂಚ ಪ್ರಜೆಗಳಿಂದ ಭಯಂಕರವಾದ ಮಾರಣಾಯುಧಗಳನ್ನು ತಯಾರು ಮಾಡಿಸಿದೆ. ಸತ್ತು ಹೋಗು, ಸಾಯಿಸು. ನಿನ್ನ ಬಳಿ ಅಣುಬಾಂಬ್ ಇದೆಯಾ? ನನ್ನ ಬಳಿಯೂ ಅಣುಬಾಂಬ್ ಇದೆ. ನಿನ್ನ ಬಳಿ ಹೈಡ್ರೋಜನ್ ಬಾಂಬ್ ಇದೆಯಾ? ನನ್ನ ಬಳಿಯೂ ಹೈಡ್ರೋಜನ್ ಬಾಂಬ್ ಇದೆ. ನಿನ್ನ ಬಳಿ ರಸಾಯನ ಬಾಂಬ್ಗಳಿವೆಯಾ? ನನ್ನ ಬಳಿಯೂ ಕೂಡ ರಸಾಯನ ಬಾಂಬ್ಗಳಿವೆ. ನಿನ್ನ ಬಳಿ ರಾಕೆಟ್ ಲಾಂಚರ್ಸ್ ಇವೆಯೋ? ನನ್ನ ಬಳಿಯೂ ಕೂಡ ರಾಕೆಟ್ ಲಾಂಚರ್ಸ್ ಇವೆ. ನಿನ್ನ ಬಳಿ ಖಂಡಾಂತರ ಕ್ಷಿಪಣಿಗಳಿವೆಯೋ? ನನ್ನ ಬಳಿಯೂ ಖಂಡಾಂತರ ಕ್ಷಿಪಣಿಗಳಿವೆ. ಈ ಮನುಷ್ಯರೆಲ್ಲರನ್ನು ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವಂತೆ ಹೀಗೆ ಕೊಂದುಕೊಳ್ಳುತ್ತಾ ಅವರು ಏನನ್ನುತ್ತಾರೆ ಗೊತ್ತಾ? ಭಗವಂತನಿಗೆ ಸೇವೆ ಮಾಡುತ್ತಿದ್ದೇವೆ ಎಂದು ಅವರ ಬಾಯಿಂದ ಹೇಳಿಸುತ್ತೇನೆ. ಸ್ವಲ್ಪ ಕಾಲದ ಹಿಂದೆ ಆಂಧ್ರದಲ್ಲಿ ಹೈದರಾಬಾದಿನಲ್ಲಿ ನಿಮಗೆ ಹತ್ತಿರ ಶುಕ್ರವಾರದಂದು ಇಸ್ಲಾಂ ಸಹೋದರರು ಮಸೀದಿಯಲ್ಲಿ ನಮಾಜು ಮಾಡಿಕೊಳ್ಳುವ ದಿನದಂದು ಆ ದಿನ ಸ್ಫೋಟವಾಯಿತು. ಆ ಬಾಂಬು ಎಷ್ಟೋ ಮಂದಿಯನ್ನು ರಕ್ತದ ಮಡುವಿಗೆ ಮಾರ್ಪಡಿಸಿತು. ಸ್ಫೋಟಗೊಳಿಸಿದವನು ದೇವರನ್ನು ನಂಬಿದ್ದಾನೆ. ಮಸೀದಿಯಲ್ಲಿ ಪ್ರಾರ್ಥಿಸುತ್ತಿದ್ದವರು ದೇವರನ್ನು ನಂಬಿದ್ದಾರೆ. ನಂಬಿದವರು ನಂಬಿದವರನ್ನು ಕೊಲ್ಲುತ್ತಿದ್ದಾರಾ? ನಂಬಿದವನು ನಂಬಿದವನನ್ನು ವಂಚಿಸುತ್ತಿದ್ದಾನ? ಹೌದು, ಇದು ನಿಜ. ಯಾರು ಗುರುತಿಸುತ್ತಿದ್ದಾರೆ ಇದನ್ನು? ಯಾವ ಕಾನೂನು ಈ ಅಪರಾಧವನ್ನು ಹಿಡಿದುಕೊಳ್ಳುತ್ತಿದೆ? ಯಾವ ಕಾನೂನು ಇದನ್ನು ತಡೆಯುತ್ತಿದೆ? ಯಾವ ಬಂದೂಕುಗಳು ಇದನ್ನು ತಡೆಯುತ್ತಿವೆ? ನಿನ್ನ ಕೈಯಲ್ಲಿರುವುದು ಬಹಳ ಚಿಕ್ಕ ಬಂದೂಕು. ಈ ಖಂಡದಿಂದ ಬಿಟ್ಟರೆ ಮತ್ತೊಂದು ಖಂಡಕ್ಕೆ ಹೋಗಿ ತಾಕಿ ಆ ದೇಶವನ್ನು ನಾಶಪಡಿಸುವ ಭಯಂಕರವಾದ ಮಾರಣಾಯುಧಗಳು ಇಂದು ಪ್ರಪಂಚದಲ್ಲಿ ಹೇರಳವಾಗಿ ಇವೆ. ಆಲೋಚಿಸಿರಿ. ದೇವರ ಮಕ್ಕಳು, ದೇವರಿಗಾಗಿ ಹುಟ್ಟಿದ ಮಕ್ಕಳು, ದೇವರುಗಳಾಗಿ ಇರಬೇಕಾದ ಮಕ್ಕಳು, ದೈವ ಸಮಾಜವಾಗಿ ಇರಬೇಕಾದ ಈ ಮಾನವ ಲೋಕದಲ್ಲಿರುವ ದೇವರ ಮಕ್ಕಳು ರಾಕ್ಷಸರಾಗಿ ಭಯಂಕರವಾದ ಮಾರಣಾಯುಧಗಳಿಂದ ಎಂತಹ ಯುದ್ಧಗಳನ್ನು ಮಾಡುತ್ತಿದ್ದಾರೋ ಒಂದು ಸಾರಿ ನೀವು ನೋಡಿ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 2ನೇ ವಚನ. ನಿಮ್ಮನ್ನು ಕೊಲ್ಲುವ ಪ್ರತಿಯೊಬ್ಬನು ತಾನು ದೇವರಿಗೆ ಸೇವೆ ಮಾಡುತ್ತಿದ್ದೇನೆ ಎಂದು ನೆನೆಸುವ ಕಾಲ ಬರುತ್ತದೆ ಎಂದು ಹೇಳಿದ್ದಾನೆ ಯೇಸು ಕ್ರಿಸ್ತನು. ಅಂದೇ 2000 ವರ್ಷಗಳ ಹಿಂದೆಯೇ ನಿಮ್ಮನ್ನು ಕೊಲ್ಲುವವನು ದೇವರಿಗೆ ಸೇವೆ ಮಾಡುತ್ತಿದ್ದೇನೆ ಎಂದುಕೊಳ್ಳುತ್ತಿದ್ದಾನೆ. ಮಸೀದಿಯಲ್ಲಿ ಬಾಂಬು ಇಟ್ಟವನು ದೇವರಿಗೆ ಸೇವೆ ಮಾಡಿದ್ದೇನೆ ಎನ್ನುತ್ತಿದ್ದಾನೆ. ಅಮೆರಿಕವು ಇರಾಕ್ ಮೇಲೆ ಯುದ್ಧ ಮಾಡಿ ದೇವರಿಗೆ ಸೇವೆ ಮಾಡಿದೆ ಎಂದುಕೊಂಡನು ಬುಷ್. ಸದ್ದಾಮು ಕುವೈತ್ ಮೇಲೆ ಯುದ್ಧ ಮಾಡಿ ದೇವರಿಗೆ ಸೇವೆ ಮಾಡಿದೆ ಎಂದುಕೊಂಡನು. ಏನಪ್ಪಾ ಇದೆಲ್ಲ? ದೇವರ ಮಕ್ಕಳೇ ಅಲ್ಲವೇ ಇವರೆಲ್ಲರೂ? ಭೂಮಿಯಲ್ಲೆಲ್ಲ ವಾಸ ಮಾಡುವಂತೆ ಒಬ್ಬನಿಂದಲೇ ಅಲ್ಲವೇ ಇಷ್ಟೊಂದು ಕೋಟ್ಯಾಂತರ ಜನಾಂಗದವರನ್ನು ಆತನು ಹೆತ್ತ ತಂದೆ ಹುಟ್ಟಿಸಿದ್ದಾನೆ? ಹುಟ್ಟಿದ ದೇವರ ಮಕ್ಕಳಾಗಿರುವವರೆಲ್ಲರೂ ಹೀಗಾದರಲ್ಲ. ಯಾರಿಂದ, ಯಾಕೆ ಎಂಬುದನ್ನು ಯೋಚಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ಸಮಾಜಕ್ಕೆ ಬೇಕಾಗಿದ್ದು ಕಾನೂನೋ ಬಂದೂಕಿನ ಕೊಳುವೆಯೋ? ಯಾವುದು ಬೇಕು? ಯಾವ ಮಹಾಜ್ಞಾನವನ್ನು 66 ಪುಸ್ತಕಗಳಾಗಿ ಪ್ರಪಂಚದ ಮಾನವಾಳಿಯ ಮಧ್ಯೆ ಇಟ್ಟರೋ ಅದರಲ್ಲಿರುವ ಪರಮಾರ್ಥವನ್ನು ತಿಳಿಯದೆ ಕೇವಲ 60 ವರ್ಷಗಳ ಜೀವನದಲ್ಲಿ ಭೂಮಿಯ ಮೇಲೆ ಬದುಕಬೇಕೆಂದು ಆತುರ ಪಡುತ್ತಿರುವ ಮಾನವಾಳಿಯು ಕಂಗಳನ್ನು ತೆರೆಯುವುದು ಯಾವಾಗ? ಮಹಾಜ್ಞಾನ ಗ್ರಂಥದಲ್ಲಿರುವ ಭವಿಷ್ಯತ್ತು ವಾಕ್ಯಗಳನ್ನು ಓದುವುದು ಯಾವಾಗ? ಬದುಕುವುದು ಯಾವಾಗ? ನಿಮ್ಮ ಮಕ್ಕಳ ಮನೋನೇತ್ರಗಳನ್ನು ತೆರೆಯಿರಿ. ಮಹಾಜ್ಞಾನವನ್ನು ಕೇಳಿ ಕಲಿತುಕೊಂಡು ಜೀವಿಸುವುದಕ್ಕಾಗಿ ಸಹಾಯ ಮಾಡಿ. ಈ ಜ್ಞಾನವುಳ್ಳ ವಾಕ್ಯವನ್ನು ಪ್ರತಿಯೊಬ್ಬರಿಗೂ ತಿಳಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಅನ್ಯೋನ್ಯ ಸಹವಾಸವು ಸದಾ ಕಾಲವು ನಮ್ಮೆಲ್ಲರಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಜಯಶಾಲಿಯವರ ಮುಖಾಂತರ ಹೊರಬಂದ ಪ್ರಪಂಚ ಮಾನವ ಶಾಸ್ತ್ರಗಳನ್ನು ತಲೆಕೆಳಗೆ ಮಾಡುವಂತಹ ಅದ್ಭುತ ಸಂದೇಶದ ಆಡಿಯೋ, ವಿಡಿಯೋ, ಸಿಡಿಸ್ ಮತ್ತು ಡಿವಿಡಿಗಳಿಗಾಗಿ ಹಾಗೂ ಸಂಚಲನಾತ್ಮಕ ರಚನೆಗಳುಳ್ಳ ಪುಸ್ತಕಗಳಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ವಿಳಾಸ: ನಮ್ಮ ಫೋನ್ ನಂಬರ್ಸ್